ಫೋನ್ ಎತ್ತಪ್ಪ ರಾಜ. ಅಯ್ಯೋ ಇವನೊಂದು ನನಗೀಗ ಬರ್ತಾ ಇರೋ ಟೆನ್ಷನ್ಗೆ ಇವನು ಫೋನು ಎತ್ತುತ್ತಿಲ್ಲ. ಯಾಕೆ ಹಿಂಗೆ ಮಾಡ್ತಾನೋ ಏನೋ. ಏನೋ ಹೇಮಂತು, ಆಗ್ಲಿಂದ ಒಂದೇ ಸಮನೆ ಫೋನ್ ಹೊಡಿತಿದ್ಯಲ್ಲೋ. ಫೋನ್ ಎತ್ತುತ್ತಿಲ್ಲ ಅಂದರೆ ಏನೋ ಬ್ಯುಸಿ ಇದ್ದೀನಿ ಅಂತ ಅರ್ಥ ತಾನೆ. ಅಯ್ಯ ನಿನ್ನ ಏನೋ ಮಾರಾಯ. ಏನು ಮಾಡ್ತಾ ಇದೆಯೋ, ಒಂದು 5 ನಿಮಿಷ ಸೈಡಿಗೆ ಬಾ ಮಾರಾಯ. ಒಂಚೂರು ಫೋನಲ್ಲಿ ಮಾತಾಡಬೇಕು. ನನ್ನ ಜೀವನನೇ ಇಲ್ಲಿ ಹೊರದು ಊರ್ ಬಾಗ್ಲಾಗ್ತಾ ಇದೆ. ಪ್ಲೀಸ್ ಕಣೋ. ಅಯ್ಯ ನಿಂದು ಇದ್ದಿದೆ ಬಿಡಪ್ಪ. ದಿನ ಏನಾರು ಇರ್ತದೆ ನಿನ್ ತಡಿ ಮಾರಾಯ. ಏ ಕಾಕ, ಹಿಡ್ಕೊಳ್ರಿ ಒಂಚೂರು ಇಲ್ಲಿ. ಹಾಂ ಹಿಡ್ಕೊಳ್ರಿ ಒಂಚೂರು. ಬಂದೆ. ನನ್ನ ಫ್ರೆಂಡ್ ಫೋನ್ ಮಾಡಂದು ನಾ ದೋಸ್ತ ಕೈಯಲ್ಲಿ ಮಾತಾಡ್ಕೊ ಬರ್ತೀನಿ. ಹೇಳಪ್ಪ, ಏನು ಹೇಳಪ್ಪ ನಿನ್ನ ಸಮಸ್ಯೆ ಏನು ಹೇಳು. ಯತೀಶ, ಅದೇ ಕಾಣೋ, ನಿಂಗೆ ಗೊತ್ತಿಲ್ದಿದ್ದೇನಲ್ಲ. ಈಗ ನನ್ನ ಹೆಂಡ್ತಿ ಇಲ್ಲಿ ಡೈವರ್ಸಿಗೆ ಅಪ್ಲೈ ಮಾಡಿದ್ದಾಳೆ. ನಾನೀಗ ಇಲ್ಲಿ ಊರಿಗೆ ಬಂದಿದ್ದೀನಿ. ಹ್ಞೂ, ಅದು ಅವತ್ತೇ ಹೇಳಿದ್ದೆ ಅಲ್ಲ, ಆಕೆ ಡಿವೋರ್ಸಿಗೆ ಅಪ್ಲೈ ಮಾಡ್ತಾ ಇದ್ದಾಳೆ ಅಂತ. ಅದರಲ್ಲಿ ಏನಿದೆ, ಇವಾಗ ಹೋಗು ಸೈನ್ ಹಾಕಿ ಬಾ. ನಿಮಗೂ ಅದೇ ಬೇಕಾಗಿರತ್ತಾನೆ. ಮಚ್ಚ ಇಲ್ಲ ಮಚ್ಚ, ಮೊನ್ನೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ಮೇಲೆ ನನಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಏನೋ ಲೈಫಲ್ಲಿ ಅನಿಸ್ತಿದೆ ಮಚ್ಚ. ನೀವೆಲ್ಲ ನೋಡು ಎಷ್ಟು ಚೆನ್ನಾಗಿದ್ದೀರಾ, ನಿಮ್ಮ ಹೆಂಡತಿ ಮಕ್ಕಳು ಅಂದ್ಕೊಂಡು ನಿಮಗೂ ಒಂದು ಲೈಫ್ ಅನ್ನೋದಿದೆ. ನಾನೇನೋ ಎಲ್ಲದು ನಮ್ಮಮ್ಮ ನನ್ನ ತಂಗಿ ಹೇಳ್ದಂಗೆ ಕೇಳಿ ಕೇಳಿ ಅಶ್ವಿನಿಗೆ ತುಂಬ ಹರ್ಟ್ ಮಾಡಿಬಿಟ್ಟಿದ್ದೀನಿ ಕಣೋ. ಮೊನ್ನೆ ನಿಮ್ಗಳ ಹತ್ರ ಮಾತಾಡೋ ತನಕನೂ ನಂಗೆ ರಿಯಲೈಸ್ ಆಗಿಲ್ಲ. ಇವಾಗೆಲ್ಲ ಅನಿಸ್ತಾ ಇದೆ. ಆಮೇಲೆ ನಮ್ಮ ಹಿಮ ಮತ್ತು ಅಮ್ಮ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ರು. ಮನೇಲಿರೋ ಕೆಲಸದ ಆಂಟಿನೂ ಹೇಳಿದ್ರು, ಅಶ್ವಿನಿ ತುಂಬ ಒಳ್ಳೆ ಹುಡುಗಿ, ಬಿಡಬೇಡಿ ಅಷ್ಟು ಬೇಗ ಅವಳನ್ನ, ನೋಡಿ ಜೀವನ ಸರಿ ಆಗುತ್ತಾ ನೋಡಿ ಅಂತ ಅಂದರು. ಏನು ಮಾಡಲಿ ಅರ್ಥ ಆಗ್ತಿಲ್ಲ. ನನ್ನ ತಂಗಿ ನೋಡಿದ್ರೆ ಅವಳಿಗೆ ಡಿವೋರ್ಸ್ ಕೊಡು, ನಾನು ನಿಂಗೆ ಬೇರೆ ಮದುವೆ ಮಾಡ್ತೀನಿ ಅಂತಿದ್ದಾಳೆ. ನನಗೂ ಮೊದಲು ಅವಳ ಜೊತೆ ಹೊಂದಾಣಿಕೆ ಆಗಲ್ಲ, ಅವಳು ಹೇಳೋದೇ ಸರಿ ಅನಿಸ್ತು. ಆದರೆ ಕೆಲಸದಂಟಿಯವ್ರ ಹತ್ರ ಎಲ್ಲ ಮಾತಾಡಿದ್ಮೇಲೆ ನನ್ನ ಡಿಸಿಷನ್ ತಪ್ಪು ಅನಿಸ್ತಿದೆ. ಆಮೇಲೆ ನಿಮ್ಮ ಹತ್ರನೂ ಎಲ್ಲ ಮಾತಾಡಿದ್ಮೇಲೆ ಹಾಗೆ ಅನಿಸ್ತಿದೆ ಕಣೋ. ಈಗ ಅದೇ ಹೇಳೋದು ಕೆಲಸದಂಟಿಯವರು, ಈಗ ನೀವು ಇನ್ನೊಬ್ರನ್ನ ಮದುವೆ ಆದ್ರೂ ಈಗಿನ ಕಾಲದ ಹುಡುಗಿಯರು ಇನ್ನೂ ಜೋರಿರ್ತಾರೆ ಬಿಟ್ಟರೆ ಅಶ್ವಿನಿ ಥರ ಯಾರೂ ಪಾಪ ಇರಲ್ಲ. ಅವರು ಬಿಟ್ಟೋದ್ರೆ ಏನಿದೆ ಆಟ ನಾನು ಅಂತಾರೆ. ನನಗೂ ಒಂಥರ ಅಶ್ವಿನಿ ಬಗ್ಗೆ ಒಂಥರ ಏನೋ ಫೀಲಿಂಗ್ ಬರ್ತಾ ಇದೆ ಕಣೋ. ಅದೇ ಏನು ಮಾಡೋದು ಗೊತ್ತಾಗ್ತಿಲ್ಲ. ಈಗ ಲಾಯರ್ ಹತ್ರ ಮಾತಾಡಿದಾಗಲೂ ಅವ್ರು ಅದೇ ಅಂದರು. ಈಗ ಅವ್ರು ಜೂನಿಯರ್ ಲಾಯರ್ ಹತ್ರನೂ ಮಾತಾಡಿದೆ. ಅವ್ರು ಸೀನಿಯರ್ ಲಾಯರ್ ನಾಯಿಗೆ ಉಗ್ದಂಗೆ ಉಗಿದ್ರು ಬಿಡು. ಜೂನಿಯರ್ ಲಾಯರ್ ಹತ್ರನೂ ಮಾತಾಡಿದೆ. ಅವರು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿ, ಏನು ಸಮಸ್ಯೆನೇ ಇಲ್ಲ ನಿಮ್ಮದು, ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊತಾ ಇದ್ದೀರಾ, ಏನು ಒಳ್ಳೆ ನೀವು ಅಂತಲೇ ಹೇಳಿದ್ರು. ನನ್ನದೇ ತಪ್ಪು ಅನಿಸ್ತಾ ಇದೆ ಮಚ್ಚ. ಅವ್ರು ಅಶ್ವಿನಿನೂ ಬಂದಿಲ್ಲ ಆಯಿತಾ, ಫೋನು ಎತ್ತುತ್ತಿಲ್ಲ. ಅವ್ರ ಅಪ್ಪಗೆ ಫೋನ್ ಮಾಡಿದೆ, ಅವಳಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ, ಇವತ್ತು ಬರಲ್ಲ ಅಂತ ಅಂದರು. ಏನು ಮಾಡೋದಂತ ಅರ್ಥ ಆಗ್ತಿಲ್ಲ. ಇವಾಗ ಕೇಸ್ನ ಬುಧವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ನಂಗೆ ಅಮ್ಮ ತಂಗಿ ಬೇರೆ ಅವ್ರ ಮನೆಗೆ ಹೋಗಬೇಡ, ಬೇಕಾದ್ರೆ ಬರೋಕ್ಕಾಗಿಲ್ಲ ಅಂದರೆ ಹೋಟ್ಲಲ್ಲೆಲ್ಲರೂ ಉಳ್ಕೊಂಡಿದ್ದಾರೆ. ತಲೆ ಚಿಟ್ಟಿಡಿತಿದೆ ಮಚ್ಚ. ನಂಗೆ ಏನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ. ಹೇಮಂತು, ಅಲ್ಲೆಲ್ಲರೂ ಒಂದು ಅಂಗಡಿ ಇದ್ದರೆ ಒಂದು 10 ರೂಪಾಯಿ ಪಾರ್ಲೇಜಿ, 2 ಲಾಲಿಪಾಪ್ ತಗೊಂಡು ತಿನ್ನು. ಅಯ್ಯ ನಿನ್ನ ಒಳ್ಳೆ ಸಣ್ಣ ಹುಡುಗ ಆಡ್ದಂಗೆ ಆಡ್ತೀಯಲ್ಲೋ. ನಿನಗೆ ಗೊತ್ತು ತಾನೆ ಇವಾಗ ನಿನ್ನ ಲೈಫಲ್ಲಿ ಏನು ಬೇಕು ಬೇಡ ಅನ್ನೋದು. ನೀವಮ್ಮ ಒಳ್ಳೇದು ಕೇಳಿದ್ರೆ ಕೇಳಬೇಕು. ಸುಮ್ಮನೆ ಅಲ್ಲದೆ ಹೋದವಕ್ಕೆಲ್ಲ ಆ ಹುಡುಗಿಗೆ ಬೈತಾರೆ. ನಾವು ನೋಡಿದ್ದೀವಲ್ಲನಪ್ಪ ಮದುವೆಲೆಲ್ಲ. ಆ ಹುಡುಗಿ ಭಾರಿ ಒಳ್ಳೆ ಹುಡುಗಿ. ನಿನಗಿನ್ನು ಜಾಯಮಾನದಲ್ಲಿ 100 ಮದುವೆ ಆದರೂ ಅಂಥ ಹುಡುಗಿ ಸಿಗಲ್ಲ ಬಿಡೋ. ನಾನು ಹೇಳ್ತೀನಿ ಕೇಳು, ಸಿಗಲ್ಲ. ನಿನ್ನ ತಂಗಿ ಊರು ಬಜಾರಿ ಕಣೋ. ನಿಮ್ಮಮ್ಮ ಅದು ಕುಣಿತಾ ಇದ್ದಾರೆ. ಅಯ್ಯೋ, ಅವುಗಳ ಮಾತು ಕೇಳ್ಕೊಂಡು ನಿನ್ನ ಲೈಫ್ ಹಾಳು ಮಾಡ್ಕೊತಿದೀಯಲ್ಲ. ಹೌದು ಮಚ್ಚ, ನೀನು ಹೇಳೋದು ನಂಗೆ ಅರ್ಥ ಆಗುತ್ತೆ. ಆದರೆ ಈಗ ಸಡನ್ನಾಗಿ ಅಮ್ಮಗೆ ತಂಗಿಗೆ ಹೆಂಗೆ ಅಪೋಸ್ ಮಾಡಲಿ? ನೋಡ್ಬೇ, ನೀನೇನು ಸಣ್ಣ ಕೂಸಲ್ಲ, ನಿಂಗೂ ತಿಳುವಳಿಕೆ ಐತಿ. ನಾ ಹೇಳೋದಾರೆ ನೀನು ನಿಮ್ಮ ಅಮ್ಮನ ಹತ್ರ ತಂಗಿ ಹತ್ರ ಕೂರ್ಸ್ಕೊಂಡು ಮಾತಾಡು. ಸರಿ, ಅವ್ರಿಗೆ ಅರ್ಥ ಆಗಿ ಸರಿ ಹೋಗ್ತಾರೆ ಅಂದರೆ ಆಯಿತು. ಇಲ್ದಿದ್ರೆ ನಾನು ಹೇಳೋದಾರೆ ಸುಮ್ಮನೆ ಆ ಹುಡುಗಿನ ಕರ್ಕೊಂಬಂದು ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಮ್ಮನೂ ಸರಿ ಹೋಗ್ತಾರೆ, ನಿನ್ನ ತಂಗಿನೂ ಸರಿ ಹೋಗ್ತಾರೆ.
ನೀನು ಸುಮ್ಮನೆ ದುಡ್ಕಿಗೆ ಡೈವರ್ಸ್ ಕೊಡಿಟ್ರೆ ನಿನ್ನ ಜೀವನ ನಿನ್ನ ಕೈಯಾರೆ ನೀನು ಹಾಳು ಮಾಡ್ಕೊಂಡಂಗೆ ನೋಡು. ಸುಮ್ಮನೆ ಅವೆಲ್ಲ ಜಗಳ ಆಡ್ಕೊಂಡಾಗ ನಾವು ಗಂಡ ಹೆಂಡ್ತಿ ಜಗಳ ಆಡ್ಕೊಂಡಾಗ 100 ಸಲ ಹೇಳ್ತೀವಿ ಡೈವರ್ಸ್ ಕೊಡ್ತೀವಿ ಅಂತ. ಅವೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನಿಗೆ ನಡಿ ಬಾ, ಬಸ್ ಹತ್ತು ಮನೆಗೆ ಬಾ ನೀನು. ಇಲ್ಲ ಅಂದರೆ ಒಂದು ಕೆಲಸ ಮಾಡು, ಅಷ್ಟು ದೂರನೇ ಹೋಗ್ಯಾ ನಿನ್ನ ಮಾವನ ಮನೆಗೆ ಹೋಗಿ ಮಾತಾಡ್ಸ್ಕೊಂಬಾ ಅತ್ಲಾಗಿ. ಮುಖಾಮುಖಿ ಕೂತ್ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ಮಾವರನ್ನು ಕೂರಿಸ್ಕೊಂಡು ಮಾತಾಡು ಅವ್ರ ಎದುರಿಗೂ, ತಪ್ಪಾಯ್ತು ನಂದು, ನಿಮ್ಮ ಮಗಳನ್ನ ಕಳಿಸ್ಕೊಡಿ ಅನ್ನೋ. ಹ್ಞೂ ಸರಿ ಕಣ, ನೋಡ್ತೀನಿ. ಆಯ್ತು ಕಣಪ್ಪ, ಏನಾರಿದ್ರೆ ಫೋನ್ ಮಾಡು, ನಾನೀಗ ಒಂಚೂರು ಹೋಗ್ತೀನಿ, ನಂಗೆ ಕೆಲಸ ಐತಿ. ಹ್ಞೂ ಸರಿ ಕಣ ಯತೀಶ, ಥ್ಯಾಂಕ್ಸ್ ಮಚ್ಚಾ. ನಮ್ಮ ದೋಸ್ತಲ್ಲೆಲ್ಲ ಥ್ಯಾಂಕ್ಸ್ ಕಿಂಗ್ಸ್. ಸರಿ ಇಡ್ತೀನಿ.